ಓಂ ನೀಲಗ್ರೀವಂ ಶಶಾಂಕಾಂಕಂ ನಾಗಯಜ್ಞೋಪವೀತಿನಂ ವ್ಯಾಘ್ರಚರ್ಮೋತ್ತರೀಯಂಚ ವರೇಣ್ಯಮಭಯಪ್ರದಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸಮೃದ್ಧಿ ಲಾಭದರ ತೃಪ್ತಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸಿಂಹರಾಶಿ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಗ್ರಹಗಳ ಬದಲಾವಣೆ ಆದಂಗೆಲ್ಲ ನಮ್ಗೆ ಒಳ್ಳೆ ಫಲ ಕೆಟ್ಟ ಫಲ ಈ ಥರದ್ದೆಲ್ಲ ಬರ್ತಾ ಹೋಗುತ್ತೆ. ಈಗಂತೂ ಗುರುಬಲ ಇಲ್ಲ ಸಿಂಹರಾಶಿಯವರಿಗೆ. ಆಯಿತು, ಇನ್ನೊಂದು 5 ತಿಂಗಳು ಕಾದ್ಬಿಟ್ರೆ ಗುರುಬಲ ಬರೋದೇ ಇಲ್ವಾ? ಮೇ 15, 2025 ಸಿಂಹರಾಶಿ ಗುರುಬಲ ಅದ್ಭುತವಾಗಿರುತ್ತೆ. ಕಾಯಣ, ಒಳ್ಳೆ ಸಮಯಕ್ಕೆ ಕಾಯಣ, ಖಂಡಿತ ಫಲ ಕೊಟ್ಟೇ ಕೊಡ್ತಾನೆ ಭಗವಂತ. ಸರಿ, ಈಗ ಗುರುಬಲ ಇಲ್ಲಲ್ಲ, ಈಗ ಒಂದು ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು. ಖರ್ಚು ಜಾಸ್ತಿ ಆಗಬೇಕಾದ್ರೆ ಏನಾಗುತ್ತೆ, ಸಾಧಾರಣವಾಗಿ ಈ ದುಡ್ಡನ್ನು ಕಳ್ಕೊಳ್ಳುವಂಥದ್ದು ಜಾಸ್ತಿ ಆಗುತ್ತೆ. ತನ್ನ ಮೂಲಕ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಸಾಲಬಾಧೆ ಜಾಸ್ತಿ ಆಗುತ್ತೆ, ಅದು ಇದು ಮಾತುಕತೆಗಳು ಹೀಗೆ ನಡ್ಕೊಂಡು ಹೋಗ್ಬಿಡುತ್ತೆ. ಬಿಟ್ಟರೆ ಸಾಧ್ಯವಾದಷ್ಟು ನೀವು ಸ್ವಲ್ಪ ಪ್ಲ್ಯಾನ್ಡ್ ಆಗಿ ಫಿನಾನ್ಷಿಯಲ್ ಪ್ಲ್ಯಾನ್ ಮಾಡೋದು ಉತ್ತಮ. ಅದು ಕ್ಲಿಯರ್ ಇರಲಿ, ಅದು ಮೊದಲನೇ ವಿಚಾರ. ಆದರೆ ಗುರುಬಲ ಇಲ್ಲ ಅನ್ನುವಂಥದ್ದು ಮೊದಲನೇ ವಿಚಾರ. ಅವ್ರು ನಿಮಗೆ ಪಂಚಮಾಧಿಪತಿ ಅಷ್ಟಮಾಧಿಪತಿ ಏನೋ ಸಣ್ಣ ಪುಟ್ಟ ಅನಾನುಕೂಲ ಮಾಡೋದು ನಿಮಗೆ ಅಷ್ಟಮ ಸ್ಥಾನಾಧಿಪತಿನೇ. ಪೂರ್ವ ಪುಣ್ಯದ ಬಲ ಕೊಡುವಂಥವನು ಈ ಕೋರ್ಟು ಕಚೇರಿ ಈ ಥರದ ವಿಚಾರದಲ್ಲೆಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ. ಅಪವಾದ ಅಪನಿಂದನೂ ಕೂಡ ಇದೇ ಸಂದರ್ಭದಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಜನವರಿ ಅನ್ನುವಂಥದ್ದು ನಮಗೇನು ಹೊಸ ವರ್ಷ ಅಲ್ಲ ಶಾಸ್ತ್ರೀಯವಾಗಿ, ಬಟ್ ಕ್ಯಾಲೆಂಡರ್ ರಿಲೇಟೆಡ್ ಆಗಿ ನಮಗೆ ಹೊಸ ವರ್ಷ ಆದ್ದರಿಂದ ಹೊಸ ವರ್ಷದಲ್ಲೇ ಏನಾದರೂ ತೊಂದರೆ ಆಗೋದ ಥರದ್ದೆಲ್ಲ ಬೇಡ. ಸ್ವಲ್ಪ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರ ಇರ್ತಕ್ಕಂಥದ್ದು ಉತ್ತಮ. ಇನ್ನು ಬುಧ 5ನೇ ಮನೆಗೆ ಬರ್ತಾರೆ. ಇದು ಸಿಂಹರಾಶಿಗೆ ತುಂಬ ಒಳ್ಳೆಯದು. ನೋಡಿ, ದ್ವಿತೀಯಾಧಿಪತಿ ಲಾಭಾಧಿಪತಿ ಪಂಚಮ ಸ್ಥಾನಕ್ಕೆ ಬರ್ತಾರೆ ಅಂದರೆ ತುಂಬ ಒಳ್ಳೆಯದು. ಅವನಿಗೆ ಅದು ಶತ್ರು ಸ್ಥಾನ ಆಗ್ಬೋದು ಪರಮಾತ್ಮನಿಗೆ, ಬಟ್ ನಿಮಗೆ ಅದು ತುಂಬ ಒಳ್ಳೆಯದು. ಏನಾಗುತ್ತೆ, ಕುಟುಂಬ ಸ್ಥಾನದಲ್ಲಿ ವೃದ್ಧಿಯಾಗಿ ಧನ ವೃದ್ಧಿಯಾಗಿ, ಸ್ವಲ್ಪ ಧನ ವೃದ್ಧಿ ಅಂದರೆ ಯಾವ ಥರ ಕೆಲಸ ಕಾರ್ಯಗಳು. ಧನ ಅಂದರೆ ದುಡ್ಡು ಮಾತ್ರ ಅಲ್ಲ ವೀಕ್ಷಕರೇ, ಧನ ಅಂದರೆ ಎಲ್ಲವೂ ಆಗುತ್ತೆ. ನೆಮ್ಮದಿಯಾಗಿ ನಿದ್ದೆ ಮಾಡೋದು ಒಂದು ಧನನೇ. ಹಾಗಾಗಿ ನಿಮ್ಮ ಮಾತಿಗೆ ಸ್ವಲ್ಪ ವ್ಯಾಲ್ಯೂಸ್ ಬರುತ್ತೆ. ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿರುತ್ತೆ. ವಿದ್ಯಾಕಾರಕನು ಬುಧನೇ. ಲಾಭಸ್ಥಾನಾಧಿಪತಿ ತುಂಬ ಚೆನ್ನಾಗಿಂದ ಕೆಲಸಗಳಲ್ಲಿ ಲಾಭಗಳ ಅಭಿವೃದ್ಧಿ ಆಗುತ್ತೆ. ಇನ್ನು 14ನೇ ತಾರೀಕು ಸೂರ್ಯ ನಿಮ್ಮ ರಾಶಿಯಾಧಿಪತಿ ರೋಗ ಸ್ಥಾನಕ್ಕೆ ಹೋಗ್ತಾರೆ. ಅಲ್ಲ, ಎಲ್ಲಿ ನೋಡಿದ್ರೂ ಕೂಡ ಈ 6ನೇ ಮನೆ ಅಫ್ಲಿಕ್ಟ್ ಆದರೆ ಮಾತ್ರ ಸ್ವಲ್ಪ ಇಶ್ಯೂಸ್ ಕಾಣುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ 6ನೇ ಮನೆಯನ್ನು ಬ್ಯಾಲೆನ್ಸ್ ಮಾಡಬೇಕು. 14ನೇ ತಾರೀಕು ನಂತರ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ. ಚರ್ಮ ತೊಂದರೆ, ಕಣ್ಣಿನ ಸಮಸ್ಯೆ ಆಗುವಂಥ ಸಾಧ್ಯತೆ, ಸ್ವಲ್ಪ ಕೊಲೆಸ್ಟ್ರಾಲ್ ರಿಲೇಟೆಡ್ ಇಶ್ಯೂಸ್ ಆಗೋದು, ನರ್ವ್ ಪ್ರಾಬ್ಲಮ್ ಬರೋದು, ಈ ಥರದ್ದೆಲ್ಲ ಇಶ್ಯೂಸು ಕಾಣಬಹುದು. ಅದು 14ನೇ ತಾರೀಕು ಜನವರಿ ತಿಂಗಳ ನಂತರ ಬರ್ಬೋದಂಥ ಸಾಧ್ಯತೆ ಇರೋದು. ಸ್ವಲ್ಪ ಅಲ್ಲಿ ನಂತರ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಆರೋಗ್ಯದ ಕಡೆ ಗಮನ ಕೊಡುವಂಥದ್ದು ಭಾಳ ಉತ್ತಮ. ಸಾಧ್ಯವಾದರೆ ದಿನ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ, ಸೂರ್ಯನ ಬಿಸಿಲು ತಗೊಳ್ಳಿ, ಸೂರ್ಯನ ಪ್ರಾರ್ಥನೆ ಮಾಡಿ. ನಮಸ್ಕಾರ ಪ್ರಿಯೋ ಭಾನುಹು ಅಂತೀವಿ. ನಮಸ್ಕಾರ ಮಾಡಿದ್ರೆ ಸಾಕು, ಪ್ರಿಯನಾಗ್ಬಿಡ್ತಾನೆ ಯಾರೋ ಸೂರ್ಯ, ಅನುಗ್ರಹ ಮಾಡಿಬಿಡ್ತಾನೆ, ಆಶೀರ್ವಾದ ಮಾಡಿಬಿಡ್ತಾನೆ. ಹಾಗಾಗಿ ಅದೊಂದು ಸ್ವಲ್ಪ ಪ್ರಯತ್ನ ಪಡೆಯೋದು ನಿಮಗೆ ಖಂಡಿತ ಶುಭ ಫಲ ಸಿಗುತ್ತೆ. ಇನ್ನು 21ನೇ ತಾರೀಕು ಕುಜ ವಕ್ರಿಯಾಗಿ ಈಗ 12ನೇ ಮನೆಯಲ್ಲಿರುವಂಥ ಕುಜ 11ನೇ ಮನೆ ಲಾಭಸ್ಥಾನಕ್ಕೆ ಹೋಗ್ತಾರೆ. ಹಾಗಾಗಿ ಸ್ವಲ್ಪ ಲಾಭ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೆ ಒಳ್ಳೆ ಜಾಕ್ಪಾಟು. ಮತ್ತು ನೀವೇನಾದರೂ ವ್ಯವಸಾಯಗಳಾಗಿದ್ದರೆ, ವ್ಯವಸಾಯ ಮಾಡುವಂಥವ್ರು ರೈತರಾಗಿದ್ದರೆ ಚೆನ್ನಾಗಿರುತ್ತೆ. ಭೂಮಿಯನ್ನು ನಂಬಿ ಜೀವನ ಮಾಡುವಂಥವ್ರಿಗೆ ಭಾಳ ಉತ್ತಮ ಫಲ. ಈ ಸಿವಿಲ್ ಇಂಜಿನಿಯರ್ಸ್ಗೆ, ಆರ್ಕಿಟೆಕ್ಟ್ಸ್ಗೆ, ಮೀಡಿಯೇಟರ್ಗೆ, ರಿಯಲ್ ಎಸ್ಟೇಟ್ ಬ್ರೋಕರ್ಸ್ಗೆ, ಈ ಥರ ಯಾರ್ಯಾರು ಭೂಮಿಯನ್ನು ನಂಬ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಭಾಳ ಉತ್ತಮವಾದ ಫಲ. ಅದಂತೂ ಸತ್ಯ ಖಂಡಿತ. ಆಮೇಲೆ ಭೂಮಿಯಿಂದ ಉತ್ಪತ್ತಿ ಆಗುವಂಥ ವಸ್ತುಗಳ ಮಾರಾಟ, ಕ್ರಯ ವಿಕ್ರಯ, ವ್ಯಾಪಾರ ಮಾಡುವಂಥವ್ರಿಗೂ ಕೂಡ ಭಾಳ ಒಳ್ಳೆಯ ಫಲ ಇರುತ್ತೆ. ಕುಜನಿಂದ ಎಲ್ಲ ಗ್ರಹಕ್ಕೂ ಕೆಟ್ಟದಿದೆ ನೋಡಿ, ಎಲ್ಲ ರಾಶಿಗೂ ಕೆಟ್ಟಿದೆ. ಸೂರ್ಯನಿಗೆ ಮಾತ್ರ ಅಂದರೆ ಸಿಂಹರಾಶಿಗೆ ಮಾತ್ರ ಏನೂ ಕೆಟ್ಟದ್ದಿಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ತೃತೀಯ ಮತ್ತು ದಶಮಾಧಿಪತಿ ಆಗಿರತಕ್ಕಂಥ ಶುಕ್ರ 7ನೇ ಮನೇಲಿ ಇರ್ತಾರೆ. ಅಂದರೆ 7ನೇ ಮನೆ ಶುಕ್ರನ ದೃಷ್ಟಿ ನಿಮ್ಮ ರಾಶಿ ಮೇಲಿದೆ. ಶುಕ್ರನಿಂದ ಏನು ತೊಂದರೆ ಇಲ್ಲ. ಧೈರ್ಯ ಸ್ಥೈರ್ಯಗಳು ವೃದ್ಧಿಯಾಗಿ ಕರ್ಮದಲ್ಲಿ ಅಭಿವೃದ್ಧಿ ಅಂದರೆ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ. ಉಚ್ಚ ಸ್ಥಾನಕ್ಕೆ 28ನೇ ತಾರೀಕು ಬರ್ತಾರೆ. 28ನೇ ತಾರೀಕಿಂದ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಅದು ಕ್ರಮೇಣ ಇನ್ನೊಂದು 2-3 ತಿಂಗಳು ಕಂಟಿನ್ಯೂಟಿ ಆಗುತ್ತೆ. ಸಿಂಹರಾಶಿಯವರಿಗೆ ಶುಕ್ರನಿಂದ ಯಾವುದೇ ಥರದ ಸಮಸ್ಯೆಗಳು ಬರೋದಿಲ್ಲ. ಪಾಸಿಟಿವ್ ಅನ್ನುವಂಥದ್ದು ಕ್ಲಿಯರ್ ಆಗಿ ಹೇಳ್ಬೋದು. ಆದರೆ ಕಂಟಕ ಶನಿ ಪ್ರಭಾವ ನಡೀತಾ ಇದೆ. ಸ್ವಲ್ಪ ಶನಿಗೆ ಸಂಬಂಧಪಟ್ಟಂಥ ದೋಷಗಳು ಇದೆ ಅಂತ ಹೇಳ್ಬೋದು. ಅದನ್ನು ನೀವು ಶನಿ ದೇವಸ್ಥಾನಕ್ಕೆ ಹೋಗಿ ಬರೋದು, ಶನಿ ಶಾಂತಿ ಮಾಡ್ಕೊಳ್ಳೋದು, ಶನಿ ಪೂಜೆನ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಫಲ ಸಿಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ದೊಡ್ಡ ಪ್ರಮಾಣದ ನೆಗೆಟಿವಿಟಿ ಅಂತನ್ನೋದು ಯಾವುದೂ ಕೂಡ ಖಂಡಿತ ಈ ತಿಂಗಳು ಇಲ್ಲ.
ನೋಡಿ ನಿಮಗೆಲ್ಲ ಅನುಕೂಲ ಆಗಲಿ ಅನ್ನೋದೇ. ನೋಡಿ ಸಿಂಹರಾಶಿಗೆ ಅಷ್ಟಮ ಶನಿ ಪ್ರಾರಂಭ ಆಗುತ್ತೆ. ಯಾವತ್ತು ಗೊತ್ತಾ? ಮಾರ್ಚ್ 28ನೇ ತಾರೀಕಿನಿಂದ ಸಿಂಹರಾಶಿಗೆ ಅಷ್ಟಮ ಶನಿ ಪ್ರಾರಂಭ. ಸರಿ, ಅದಕ್ಕೆ ಅಷ್ಟಮ ಶನಿ ಪ್ರಾರಂಭ ಆಗ್ಬೇಕಾದ್ರೆ ಏನು ಮಾಡಬೇಕು ಗುರುಗಳು ಅಂತಂದರೆ, ನೀವು ಶಾಂತಿ ಮಾಡ್ಕೋಬೇಕು. ಶನಿ ಶಾಂತಿ ಮಾಡ್ಕೊಳ್ಳಿ. ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಶನಿ ಶಾಂತಿ ಮಾಡ್ತಾ ಇರ್ತಾರೆ. ಯಾರಾದರೂ ಅರ್ಚಕರನ್ನ ಕೇಳಿ, ಪುರೋಹಿತರನ್ನ ಕೇಳಿ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಎಲ್ಲೂ ನಿಮ್ಗೆ ಅನುಕೂಲ ಆಗಲಿಲ್ವಾ, ನಿಮಗೋಸ್ಕರ ನಿಮ್ಮ ಸಹಕಾರದಿಂದ ನಾವು 1,00,000 ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಮಾಡ್ತಾ ಇದ್ದೀವಿ. ಈ ಯಜ್ಞಕ್ಕೆ ನೀವು ಪಾಲ್ಗೊಳ್ಬೇಕಾದ್ರೆ 431 ರೂಪಾಯಿ ಅಂದರೆ 431 ರುಪೀಸ್ ನೀವು ಪೇ ಮಾಡಬೇಕಾಗುತ್ತೆ. ಹೇಗೆ ಅಂತಂದರೆ, nityasaumbhagya.in ಅನ್ನುವಂತಹ ವೆಬ್ಸೈಟ್ಗೆ ನೀವು ಎಂಟರ್ ಆಗಬೇಕು, ಲಾಗಿನ್ ಆಗಬೇಕು. ಅದರಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಇರುತ್ತೆ. ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು ಅದನ್ನು ಫಿಲಪ್ ಮಾಡಬೇಕು. ಸ್ಕ್ಯಾನರ್ ಇರುತ್ತೆ, ಅದಕ್ಕೆ ಅಮೌಂಟ್ 431 ರೂಪಾಯಿ ಒಬ್ಬರಿಗೆ ಪೇ ಮಾಡಿಬಿಟ್ಟು ಅದನ್ನು ಸಬ್ಮಿಟ್ ಮಾಡಬೇಕು. ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆದಮೇಲೆ ರಿಜಿಸ್ಟರ್ ಆಗುತ್ತೆ. ನಿಮ್ಮ ಹೆಸರಲ್ಲಿ ವಿಶೇಷವಾಗಿ ಪೂಜೆ ಯಾಗ ಆಗಿ ಪ್ರಸಾದವಾಗಿ ಮನೆಗೆ ಮಂತ್ರಾಕ್ಷತೆ ಸಹಿತವಾಗಿ ಕುದುರೆ ಲಾಳ ಮನೆಗೆ ಪ್ರಸಾದವಾಗಿ ಬರುತ್ತೆ. ಅದಕ್ಕೆ ಪಿನ್ ಕೋಡ್ ಸಮೇತವಾಗಿ ಪರ್ಫೆಕ್ಟ್ ಅಡ್ರೆಸ್ ಕೊಡಿ ಅಂತ ಕೇಳ್ತಾ ಇರೋದು. ಸರಿ, ನಿಮ್ಮ ಮನೆಗೆ ಪ್ರಸಾದ ಬಂದರೆ ಆ ಕುದುರೆ ಲಾಳನ ದೇವ್ರ ಮನೆ ಇಟ್ಟು ಪೂಜೆ ಮಾಡ್ಬೋದು, ಕಾರಲ್ಲಿ ಇಟ್ಕೋಬೋದು, ಇಲ್ಲ ಮೈನ್ ಡೋರ್ ಹೊಡೆದು ಪೂಜೆ ಮಾಡ್ಬೋದು. ಶನಿ ಅನುಗ್ರಹ ನಿಮಗೆ ಸಿಗುತ್ತೆ. ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ನಿಮ್ಗೆ ಅನಾನುಕೂಲ ಆಯಿತಾ? ನಮ್ಮ ಟೆಲಿಕಾಲರ್ಸ್ ನಂಬರ್ ಕಾಣ್ತಾ ಇದೆ, ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ. ಅವ್ರಿಗೆ ಫೋನ್ ಮಾಡಿದ್ರೆ ನಿಮಗೆ ಅಸಿಸ್ಟ್ ಮಾಡ್ತಾರೆ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡೋದಕ್ಕೆ ನಿಮಗೆ ಸಪೋರ್ಟ್ ಮಾಡ್ತಾರೆ. ಮಾರ್ಚ್ 29ನೇ ತಾರೀಕು ಈಗ ಯಾಗ ಮಾಡ್ತಾ ಇರೋದ್ರಿಂದ ನೀವೆಲ್ಲ ಖಂಡಿತವಾಗಲೂ ಇದಕ್ಕೆ ಭಾಗವಹಿಸಬೇಕು. ಇನ್ನು ಜನವರಿ ತಿಂಗಳಲ್ಲಿ ಈ ರಾಹು ಮತ್ತು ಕೇತುಗಳ ಸ್ಥಾನಗಳು, ರಾಹು 8ನೇ ಮನೆಯಲ್ಲಿದ್ದಾರೆ, ಕೇತು 2ನೇ ಮನೆಯಲ್ಲಿದ್ದಾರೆ. ಇದೊಂದು ಸ್ವಲ್ಪ ವಿಭಿನ್ನವಾದಂಥ ಒಂದು ದಾರಿಯನ್ನು ತೋರಿಸ್ಕೊಡುತ್ತೆ. ಅನುಕೂಲಕ್ಕಿಂತ ಪ್ರತಿಕೂಲ ಜಾಸ್ತಿ ರಾಹು ಕೇತುಗಳಿಂದ ನಿಮ್ಗೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ವ್ಯಾಪಾರ ಮಾಡ್ತಾ ಇದ್ರೆ ಒಳ್ಳೆ ವ್ಯಾಪಾರದ ಲಾಭ ಅಭಿವೃದ್ಧಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿದೆ. ಪ್ರತಿಸ್ಪರ್ಧೆಗಳು ಜಾಸ್ತಿ ಆಗ್ತಿದ್ದಂತೆ ನಿಮ್ಗೆ ಇನ್ನೂ ಗೆಲುವು ಜಾಸ್ತಿ ಆಗ್ತಾ ಇರುತ್ತೆ. ಶೇರ್ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿದೆ. ಏಕಾಗ್ರತೆ ಸ್ವಲ್ಪ ಕೊರತೆ ಉಂಟಾಗ್ಬೋದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏಕಾಗ್ರತೆ ಜಾಸ್ತಿ ಬೇಕು. ಹೆಚ್ಚು ಬೆಳಗ್ಗೆ ಹೊತ್ತು ಓದುವಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ. ಸಿಂಹರಾಶಿ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿರುತ್ತೆ. ಉತ್ತಮವಾದ ಪ್ರಗತಿಯನ್ನು ಖಂಡಿತವಾಗಲೂ ನೀವು ಕಾಣ್ತೀರ, ಅದರಲ್ಲಿ ಎರಡು ಮಾತಿಲ್ಲ. ಅದರ ಜೊತೆಗೆ ಕೆಲವೊಂದಿಷ್ಟು ಧೈರ್ಯ, ಸ್ಥೈರ್ಯ, ಆತ್ಮಸ್ಥೈರ್ಯ, ವಿಜಯ ಇದೆಲ್ಲ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಸ್ಪೋರ್ಟ್ಸಲ್ಲಿರ್ತಕ್ಕಂಥವ್ರಿಗೆ ತುಂಬ ಒಳ್ಳೆ ಫಲ. ಶನಿಯಿಂದ ಮಾತ್ರ ಕೆಟ್ಟದ್ದು, ಬಟ್ ಗುರುವಿಂದ ನಿಮಗೆ ಒಳ್ಳೆ ಫಲನೇ. ಗುರುಬಲ ಇಲ್ಲಾಂದ್ರೂ ಗುರುವಿಂದ ಒಳ್ಳೆ ಫಲನೇ. ಯಾಕೆ ಒಳ್ಳೆ ಫಲ ಅಂದರೆ, ನಿಮಗೆ ಪಂಚಮಾಧಿಪತಿ, ಪೂರ್ವ ಪುಣ್ಯಾಧಿಪತಿ ಅವರೇ. ಆದ್ದರಿಂದ ಕೆಲವೊಂದು ಶಕ್ತಿ ನಿಮಗೆ ಕಾಪಾಡುತ್ತೆ, ನಿಮ್ಮನ್ನು ಎತ್ತುತ್ತೆ. ದೇಹದಲ್ಲೂ ಒಳ್ಳೆ ಶಕ್ತಿ ಬರುತ್ತೆ. ಆರೋಗ್ಯವನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾದ್ ಬಿಟ್ಟರೆ ಬೇರೆ ಏನೋ ದೊಡ್ಡ ಸಮಸ್ಯೆ ಇಲ್ಲ. ಇದಕ್ಕಾಗಿ ಆ ಪರಿಹಾರ ಈ ಪರಿಹಾರ ಅಂತ ಹೆಚ್ಚು ಹಣ ವ್ಯಯ ಮಾಡುವಂಥ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಓವರಾಲ್ ನೋಡಿದಾಗ ಸ್ವಲ್ಪ ಪಾಸಿಟಿವ್ ಕಡೆಗೆ ಹೋಗ್ತಾ ಇದೆ ಹೊರತು ನೆಗೆಟಿವಿಟಿ ಅಂತ ಏನಿಲ್ಲ. ಇನ್ನೊಂದು 4-5 ತಿಂಗಳು ಕಾದ್ಬಿಡಿ, ಏನು ತೊಂದರೆ ಇಲ್ಲ. ಗುರುಬಲ ಬರುತ್ತೆ. ಗುರುಬಲ ಬಂದಮೇಲೆ ಮತ್ತಷ್ಟು ಶುಭ ಫಲ ಸಿಗುತ್ತೆ. ಏನಾದರೂ ದೊಡ್ಡ ಪ್ರಮಾಣದ ಡಿಸಿಷನ್ಸ್ ತೊಗೋಬೇಕು, ಒಂದು ಬಿಸ್ನೆಸ್ ಶುರು ಮಾಡಬೇಕು, ಒಂದೊಂದು ಸೈಟ್ ತೊಗೋಬೇಕು, ಮನೆ ತೊಗೋಬೇಕು, ಈ ಥರದ್ದೇನೋ ಮೇಜರ್ ಡಿಸಿಷನ್ಸ್ ಇರುತ್ತಲ್ಲ ನಿಮ್ಮ ಲೈಫಲ್ಲಿ, ಆ ಥರದ್ದೇನಾದರೂ ನೀವು ಮಾಡ್ಕೋಬೇಕು ಅಂತಿದ್ರೆ ನೀವು ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಲೂ ಭಗವಂತನ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸಿಕ್ಕಿ ನಿಮಗೆ ಒಳ್ಳೆ ಫಲ ಖಂಡಿತ ಸಿಗುತ್ತೆ. ನೋಡಿದ್ರಲ್ಲ ಸಿಂಹರಾಶಿಯವರ ಜನವರಿ ತಿಂಗಳು 2025 ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.